ಏನಾಗ್ಬಿಟ್ಟದಪ್ಪ ಅಂದ್ರೆ ಅವ್ರಿಗೆ ಸಂವಿಧಾನವನ್ನು ವಿರೋಧಿಸುತ್ತಾ ಸಾಧ್ಯತೆ ಮತ್ತು ಈ ಸಂವಿಧಾನ ಒಪ್ಕೊಂಡು ಹೋಗೋದು ಕಷ್ಟ ಆಗಲಿದೆ ಸರ್. ಹೀಗಾಗಿ ಒಟ್ಟಾರೆಯಾಗಿ ಈ ಸಲದ ಈ BJP ಸರ್ಕಾರದಲ್ಲಿ ನಮ್ಮ ಮೋದಿಯವರಿಗೆ ಹಿಂದಿನಂಥ ಸುಖ ಈಗಿಲ್ಲ, ಸರಿಯಾಗಿ ನಿದ್ರೆ ಹತ್ತಾ ಇಲ್ಲ ಅನ್ನೋದು ನಿಶ್ಚಿತವಾಗಿ ಕೇಳಿ ಬರ್ತಾಯಿದೆ. ಮತ್ತು ಅದೇ ಕಾಲಕ್ಕೆ ಈಗಾಗಲೇ ನಮ್ಮ RSSದ ಮುಖ್ವಾನಿ ನಿಮಗೆ ಗೊತ್ತದ ಆರ್ಗನೈಸರ್ ಅದು ಸಹಿತ ಇವತ್ತು ಇವರ ಫೇಲ್ಯೂರ್ಗಳನ್ನು ಸೂಕ್ಷ್ಮ ವಿಮರ್ಶೆ ಮಾಡ್ತಾ ಸ್ಥಾನಿಕ ಲೀಡರ್ಗಳು ತಯಾರು ಮಾಡಿ ಸಲಹೆ ಕೊಟ್ಟಿದ್ದು ಮತ್ತೊಮ್ಮೆ ಅದು ಅವ್ರ ಬಗ್ಗೆ ಒಂದಿಷ್ಟು ಮಾತಾಡಿದ, ಮೋಹನ್ ಭಾಗವತರ ಬಗ್ಗೆ ಒಂದಿಷ್ಟು ಮಾತಾಡಿದ, ಮತ್ತು ಮೋಹನ್ ಭಾಗವತರು ಹೇಳಿದ್ರಲ್ಲಿ ಅರ್ಥದ ಅನ್ನೋದು ಮಾತಾಡಿದ. ಅಂದ್ರೆ RSS ಕಾರ್ಯಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಕೊಳ್ಳೋಂಥದ್ದು. ಬಟ್ ಮೋದಿಯವರು ತಾವು ತಮ್ಮ ನಂತರ ಯಾರೂ ಇಲ್ಲ, ತಾನೇ ಎಲ್ಲ ಅನ್ನುವಂಥ ಮನೋವೃತ್ತಿಯಿಂದಾಗೆ ಇವ್ರ ಮಾತು ಇಲ್ಲಿಯವ್ರಿಗೆ ಒಪ್ತಾ ಬಂದಿರಲಿಲ್ಲ. ಬಟ್ ಈಗ ಅವ್ರು ಗೆಲ್ಲೋದಕ್ಕೆ ಮಹಾರಾಷ್ಟ್ರದಲ್ಲೇ ಮೇನ್ ಕಾರಣಕರ್ತರು RSS ಮೋಹನ್ ಭಾಗವತ್. ಹೀಗಾಗಿ ಅವ್ರ ಮಾತನ್ನು ಮೀರೋ ಸ್ಥಿತಿಯಾಗಿ ಬಂದಿದ್ದಾರೆ. ಒಟ್ಟಾರೆಯಾಗಿ ಇವತ್ತು NDA ಮಾತ್ರ ಯಾವಾಗ ಹೊಡಿತದೋ ಗೊತ್ತಿಲ್ಲ. ಹಾಗಾದರೆ ಇಂಡಿಯಾನೂ ಏನು ಗಟ್ಟಿ ಇಲ್ಲ, ಅದು ಯಾವಾಗ ಬೇಕಾದಾಗ ಹೊಡಿಬೋದು. ಎಲ್ಲರೂ ಮತ್ತೊಮ್ಮೆ ಎಲೆಕ್ಷನ್ ಹೋಗ್ತಾರೋ ಎಲ್ಲರೂ ಕೂಡ ಅನ್ನೋ ಸಹಿತ ಅಷ್ಟೇ ಆತಂಕಕಾರಿ ವಿಷಯ. ಯಾಕಂದರೆ ಮೇಲಿನ ಸಾವಿರಾರು ಕೋಟಿ ಅಲ್ಲ ಲಕ್ಷಾವಧಿ ಕೋಟಿಗಳು ಖರ್ಚು ಮಾಡುತ್ತೆ ಎಲೆಕ್ಷನ್ ಬೇಕಾ ನಮಗನ್ನೋಂಥ ಒಂದು ದೊಡ್ಡ ಮೂಲಭೂತ ಪ್ರಶ್ನೆ ಇಲ್ಲದ. ಅದಕ್ಕಾಗಿ ಇವತ್ತು ನಿತೀಶ್ ಅವ್ರ ಮೇಲೆ ಎಲ್ಲರ ಕಣ್ಣದ. ನಿತೀಶ್ ಅವರು ಮತ್ತು ಶಿಂದೆ ಅವರು ಮಹಾರಾಷ್ಟ್ರದಲ್ಲೇ ನಮ್ಮ ಫಡ್ನವೀಸ್ ಅಲ್ಲಿ ಮುಖ್ಯಮಂತ್ರಿ ಅವರಿಗೆ ಕಣ್ಣಲ್ಲೇ ಚುಚ್ಚು ಸೂಜಿ ಆದರೆ, ನಿತೀಶ್ ಅವರು ಬಿಹಾರದಿಂದ ನಮ್ಮ ಮೋದಿ ಮತ್ತು ಶಾ ಅವರಿಗೆ ಕಣ್ಣಲ್ಲಿ ಚುಚ್ಚುವ ಬಂಗಾರ ಸೂಜಿ ಆಗ್ಯದ. ಇಟ್ಕೋಬೇಕು ಇಟ್ಕೋಬಾರ್ದು ಅನ್ನುವಂಥ ದೊಡ್ಡ ಪ್ರಶ್ನೆ ಮಾಡ್ಯದ. ವಿರೋಧ ಮಾಡ್ತೀರಿ ಗೌರ್ಮೆಂಟ್ ಬಿಡ್ತದೆ, ಹಂಗೆ ಮುಂದುವರಿಸಿದ್ರೆ ವಿರೋಧ ಹಂಗೆ ಶುರು ಆಗ್ತದೆ ಅನ್ನುವಂಥ ಒಂದು ಆತಂಕ ಸ್ಥಿತಿ ನಮ್ಮ ಮೋದಿ ಮತ್ತು ಶಾ ಅವರಿಗೆ. ಏನು ಮಾಡ್ಬೋದು ಮೋದಿ ಮತ್ತು ಶಾ ಅವರು? ಅವ್ರು ಹಿಂಗೆ ಇಟ್ಕೊಂಡು ಹೋಗ್ತಾರಾ? ಇದೇ ರೀತಿಯಾಗಿ ಇಲ್ಲ, ಅವ್ರು ಕಿತ್ತಾಕ್ತಾರೆ. ಕಿತ್ತಾಗಿರೋ ಮೆಜಾರಿಟಿ ಏನಿರೋದು? ಅಥವಾ ನಮ್ಮ ಶಾ ಇವ್ರು ಕೇಳುವಂಗೆ, ಯಾರು ನಮ್ಮ ಮಹಾರಾಷ್ಟ್ರ ಶಿಂದೆ ಅವ್ರು ಕೇಳುವಂಗೆ ಅವ್ರು ಸಭಾಪತಿ ಸೀಟ್ ಅವ್ರಿಗೆ ಬಿಟ್ಕೊಡ್ತಾರ? ಈಗಿನ ಮಟ್ಟಿಗೆ ಇಲ್ಲ ಅಂತ. ಯಾಕಂದ್ರೆ ಅವ್ರು ಮೆಜಾರಿಟಿ ಆಗಲ್ಲ ಆಗ್ಯದ. ಅವರು ಶಿಂದೆ ಇರಲಿ ಹೋಗಲಿ ಅನ್ನುವಂಥ ಸ್ಥಿತಿ ಒಳಗೆ ಮಹಾರಾಷ್ಟ್ರದ BJP ಅದ. ಮತ್ತು ಮಹಾರಾಷ್ಟ್ರದ BJP ನಮ್ಮ ಫಡ್ನವೀಸರ ಕೈಯಲ್ಲದ, ಫಡ್ನವೀಸರ ಜುಟ್ಟ RSS ಕೈಯಲ್ಲದ. ಹೀಗಾಗಿ RSS ಮಾತ್ರ ಕೊನೆ ಆಗ್ತದೆ, ಮೋದಿ ಶಾ ಅವ್ರದ್ದಲ್ಲ ಅಂಥೇಳಿ ಅಲ್ಲಿ ವರದಿಗಳು ಬರ್ತಾಯಿದ್ದವು. ಅವು ಎಷ್ಟು ಸುಳ್ಳು ಎಷ್ಟು ಕರೆನೋ ನೀವು ಪರೀಕ್ಷೆ ನೋಡ್ರಿ, ಆದರೆ ನಡೆದಿದ್ದೇನು ಸುಳ್ಳಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಂಡಿ ವಂದನೆಗಳು.